ನಮಸ್ತೆ. ನಾವು ವಿದ್ಯಾಕ್ಷೇತ್ರದಲ್ಲಿ ಜನ್ಮದಿನ ಯಾಕೆ ಆಚರಿಸ್ತೀರಾ ಅಂತ ಸುಮಾರು ಜನ ಕೇಳ್ತಾರೆ. ಹೇಗೆ ಆಚರಿಸ್ತೀರಾ ಅಂತ. ನೋಡಿ, ನಮ್ಮ ಸಂಸ್ಕೃತಿಯಲ್ಲಿ, ನಮ್ಮ ಭಾರತೀಯ ಪರಂಪರೆಯಲ್ಲಿ ಜನ್ಮ ತಿಥಿ ಅಥವಾ ಜನ್ಮ ನಕ್ಷತ್ರದಂದು ನಾವು ಜನ್ಮದಿನವನ್ನು ಆಚರಿಸ್ತಿದ್ವಿ. ಆದರೆ ಈಗ ಅದನ್ನು ನಾವು ಮರ್ತು ಹೋಗ್ಬಿಟ್ಟಿದ್ದೀವಿ. ರೋಮನ್ ಕ್ಯಾಲೆಂಡರ್ ಪ್ರಕಾರ, ಡೇಟ್ ಪ್ರಕಾರ ನಾವು ಹ್ಯಾಪಿ ಬರ್ತ್ಡೇ ಅಂತ ಹೇಳಿಬಿಟ್ಟು ಕೇಕ್ ಕಟ್ ಮಾಡೋದು, ಕ್ಯಾಂಡಲ್ ಬ್ಲೋ ಮಾಡೋದು, ಇದೆಲ್ಲ ನಾವು ನಮ್ಮ ರೂಢಿಯಲ್ಲಿ ಆಚರಿಸ್ತಾ ಇದ್ದೀವಿ ಈಗ. ಸೊ ಅದು ತುಂಬ ತಪ್ಪು. ನಮ್ಮ ಸಂಸ್ಕೃತಿ ಅಲ್ಲ ಅದು. ನಮ್ಮ ಸಂಸ್ಕೃತಿಯನ್ನು ನಾವು ಯಾಕೆ ಆಚರಿಸ್ತೀವಿ ಅಂದರೆ, ಆ ಸಂಸ್ಕೃತಿಯಲ್ಲಿ ತುಂಬ ಆಳವಾದ ಗೂಢಾರ್ಥ ಹುದುಗಿದೆ. ಆದ್ದರಿಂದ ನಾವು ನಮ್ಮ ಸಂಸ್ಕೃತಿಯನ್ನು ನಾವು ಅಳವಡಿಸ್ಕೋಬೇಕು, ನಾವು ಪುನರ್ಸ್ಥಾಪಿಸಬೇಕು. ಹಾಗಾಗಿ ನಾವು ವಿದ್ಯಾಕ್ಷೇತ್ರದಲ್ಲಿ ಜನ್ಮತಿಥಿ ಅಂದರೆ ಪ್ರತ್ಯೇಕ ಮಗುವಿನ ಜನ್ಮತಿಥಿ ಅಥವಾ ಜನ್ಮ ನಕ್ಷತ್ರದಂದು ಜನ್ಮದಿನ ಆಚರಿಸ್ತೇವೆ. ಮಗುವಿಗೆ ಆರತಿ ಬಡಿಸ್ತೀವಿ. ಆಮೇಲೆ ಹಿರಿಯರು ಎಲ್ಲರೂ ಆಶೀರ್ವಾದ ಕೊಡ್ತಾರೆ. ಹಿರಿಯರ ಆಶೀರ್ವಾದ ಕಾಲಿಗೆ ಬಿದ್ದು ನಮಸ್ಕರಿಸ್ತಾರೆ. ಆಮೇಲೆ ಅಕ್ಷತೆ ಕಾಳು ಹಾಕಿ ತಲೆ ಮೇಲೆ ನಾವು ಆಶೀರ್ವದಿಸ್ತೇವೆ. ಆಶೀರ್ವಚನ ಮಗು ಕೇಳಬೇಕು. ಅದು ಮುಂದೆ ಏನಾಗಬೇಕು ಅನ್ನೋದ್ರ ಬಗ್ಗೆ ಸಂಸ್ಕಾರ ಬೀಜ ರೂಪದಲ್ಲಿ ನಾವು ಆಶೀರ್ವಚನ ಮಾಡ್ತೇವೆ. ಹೀಗೆ ಹಲವಾರು ವಿಧಗಳು ನಮ್ಮ ಸಂಸ್ಕೃತಿಯಲ್ಲಿ ಅಡಗಿದೆ. ಅದನ್ನು ನಾವು ಪುನರ್ಸ್ಥಾಪನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ವಿದ್ಯಾರ್ಥಿ. जन्मदिनमिदं हरिप्रिया सखे सन्तनोऽस्तु ते सर्वदा मुदं प्रार्थयामहे वर्षतायुषी ईश्वरः सदा तां च रक्षतु।
मां च रक्षतु पुण्यकर्मणा कीर्तिमर्जया जीवनं तव भवतु सार्थकम् प्रार्थयामहे भवशतायुषी ईश्वरः सदा त्वां च रक्षतु पुण्यकर्मणा कीर्तिमर्जया जीवनं तव भवतु सार्थकम् जन्मदिनस्य शुभाशयाः।